ಓಂ ಗಣೇಶಾಯ ನಮಃ. ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರಿಗೂ ಆ ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದವಿರಲಿ. ಬನ್ನಿ ಮುಂದುವರಿಯೋಣ. ಶನಿಗ್ರಹ ಪರೀಕ್ಷೆ ತೆಗೆದುಕೊಳ್ಳುವಾಗ ಸ್ನೇಹಿತರೆ, ಅದು ನಿಮ್ಮನ್ನು ಕೆಳಗೆ ಬೀಳಿಸಲು ಮಾತ್ರ ಅಲ್ಲ, ನಿಮ್ಮನ್ನು ಅಷ್ಟು ಬಲಿಷ್ಠರನ್ನಾಗಿ ಮಾಡಲು ಆಗುತ್ತದೆ. ಮುಂದೆ ಯಾರೂ ನಿಮ್ಮನ್ನು ಕೆಳಗೆ ಬೀಳಿಸಲು ಸಾಧ್ಯವಾಗದಂತೆ ಶನಿ ಖಂಡಿತವಾಗಿ ಪರೀಕ್ಷೆ ತೆಗೆದುಕೊಳ್ಳುತ್ತಾನೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಜೀವನ ಜ್ಯೋತಿಗೆ ಹಾರ್ದಿಕ ಸ್ವಾಗತ. ಸಿಂಹರಾಶಿ ಹಾಗೂ ಶನಿ ಧೈರ್ಯ. ಸ್ನೇಹಿತರೆ, ಇಂದಿನ ಈ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನೀವು ಆರಂಭದಲ್ಲೇ ಕೇಳಿದ ಒಂದು ಸಾಲು, ಶನಿಗ್ರಹ ಪರೀಕ್ಷೆ ತೆಗೆದುಕೊಳ್ಳುವಾಗ ಅದು ನಿಮ್ಮನ್ನು ಕೆಳಗೆ ಬೀಳಿಸಲು ಮಾತ್ರ ಅಲ್ಲ, ನಿಮ್ಮನ್ನು ಅಷ್ಟು ಬಲಿಷ್ಠರನ್ನಾಗಿ ಮಾಡಲು ಆಗುತ್ತದೆ. ಮುಂದೆ ಯಾರೂ ನಿಮ್ಮನ್ನು ಕೆಳಗೆ ಬೀಳಿಸಲು ಸಾಧ್ಯವಾಗದಂತೆ. ಈ ಸಾಲನ್ನು ಮತ್ತೆ ಹೇಳುತ್ತಿರುವುದೇ ನಿಮಗೆ ಇದು ಚೆನ್ನಾಗಿ ಅರ್ಥವಾಗಲೆಂದು. ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲ, ನಕಾರಾತ್ಮಕತೆ, ನೆಗೆಟಿವ್ ಆಲೋಚನೆಗಳು, ಅವುಗಳನ್ನು ಕನಿಷ್ಠ ಕೆಲವು ಮಟ್ಟಿಗೆ ನೀವು ದೂರ ಮಾಡಿಕೊಳ್ಳಬಹುದು. ಇಂದು ನಾನು ಮಾತನಾಡುತ್ತಿರುವುದು ಸಿಂಹರಾಶಿ ಬಗ್ಗೆ. ಲಿಯೋ, ಫೇವರೆಟ್ ರಾಶಿ, ಖಂಡಿತವಾಗಿಯೂ ಫೇವರೆಟ್ ಆಗಿದೆ. ಇಂದು ನಾವು ಸಿಂಹರಾಶಿಯ ಬಗ್ಗೆ ಬಹಳ ವಿವರವಾಗಿ ಚರ್ಚೆ ಮಾಡೋಣ. ಈಗ ನಡೆಯುತ್ತಿರುವ ಶನಿಧಯ್ಯ ಬಗ್ಗೆ. ಹೌದು, ಈಗ 2026ರಲ್ಲಿ ಶನಿಧಯ್ಯ ನಡೆಯುತ್ತಿದೆ. ಹಾಗೆಯೇ ಅನೇಕ ಜನರು ಕಮೆಂಟ್ಗಳಲ್ಲಿ ಕೇಳುತ್ತಿದ್ದರು, ಈ ವಿಷಯದ ಮೇಲೆ ಒಂದು ವಿಡಿಯೋ ಮಾಡಿ ನಮ್ಮ ಗೊಂದಲಗಳನ್ನು ದೂರ ಮಾಡಿ ಎಂದು. ಸಿಂಹರಾಶಿಯವರಿಗೆ ಈಗ ಶನಿಧಯ್ಯ ನಡೆಯುತ್ತಿದೆ. ಇದು 2027ರ ಮಧ್ಯಭಾಗದವರೆಗೆ ಮುಂದುವರಿಯುತ್ತದೆ ಎಂದು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಆದರೆ ಈ ಶನಿಧಯ್ಯ ಹೋಗುವಾಗ ಕೊನೆಗೆ ಏನು ಮಾಡುತ್ತದೆ, 2026ರಲ್ಲಿ ನಿಮಗಾಗಿ ಶನಿಧಯ್ಯ ಏನು ಮಾಡಲಿದೆ ಎಂಬ ಕೆಲವು ಖಚಿತ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇದು ನಿಮಗೆ ಫಲದಾಯಕವಾಗುತ್ತದೆಯೇ? ಏನೇನು ಸಂಭವಿಸಬಹುದು? ಯಾವ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು? ಶನಿಗ್ರಹ ನಮ್ಮ ಜೀವನಕ್ಕೆ ಬಂದಾಗ ನಮ್ಮನ್ನು ಕೆಡಿಸಲು ಅಲ್ಲ, ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿಸಲು ಬರುತ್ತಾನೆ, ಇದು ಖಚಿತ. ಆರಂಭದಲ್ಲಿ ಇದು ಕತ್ತಲೆಯಂತೆ ಅನಿಸುತ್ತದೆ, ಆದರೆ ಇದೇ ಕತ್ತಲೆ ನಮ್ಮನ್ನು ಬೆಳಕಿನ ಕಡೆಗೆ ಕರೆದೊಯ್ಯುತ್ತದೆ. ಹೀಗಾಗಿ ನಾನು ನಿಮಗೆ ತುಂಬಾ ವಿವರವಾಗಿ ತಿಳಿಸಿಕೊಡಲಿದ್ದೇನೆ ಸಿಂಹರಾಶಿಗೆ ಈ ಶನಿಧಯ್ಯ ಹೇಗಿರುತ್ತದೆ ಎಂದು. ನೀವು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಸರಿಯೇ? ಈ ಕಾರ್ಯಕ್ರಮ ಜನ್ಮರಾಶಿ ಅಂದರೆ ಚಂದ್ರರಾಶಿ ಆಧಾರಿತವಾಗಿದೆ. ಯಾಕೆಂದರೆ ಶನಿ ಸಾಡೆ ಸಾತಿ ಮತ್ತು ಧಯ್ಯ ಚಂದ್ರರಾಶಿಯ ಆಧಾರದಲ್ಲೇ ಲೆಕ್ಕ ಹಾಕಲಾಗುತ್ತದೆ. ಬನ್ನಿ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆಯಲ್ಲೇ ನಾನು ಕೆಲವು ಪರಿಹಾರಗಳನ್ನು, ಉಪಾಯಗಳನ್ನು ಕೂಡ ಹೇಳುತ್ತೇನೆ. ಅವುಗಳನ್ನು ನೀವು ಖಂಡಿತವಾಗಿ ಅನುಸರಿಸಿ ಶನಿಯ ಧಯ್ಯ ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುವುದನ್ನು ತಪ್ಪಿಸಬಹುದು. ಈಗ ತುಂಬಾ ಗಮನದಿಂದ ಅರ್ಥ ಮಾಡಿಕೊಳ್ಳಿ, ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ನಿಮ್ಮ ರಾಶಿ ಸಿಂಹರಾಶಿ, ಸರಿಯಾ? ಇದು 5ನೇ ರಾಶಿ. ನಿಮ್ಮ ರಾಶಿಯಿಂದ ಲೆಕ್ಕ ಹಾಕಿದರೆ 1, 2, 3, 4, 5, 6, 7, 8 ಅಂದರೆ 8ನೇ ಭಾವದಲ್ಲಿ ಶನಿಗ್ರಹ ಇದೆ. ಇದೀಗ ಪ್ರಶ್ನೆ, ಈ 8ನೇ ಭಾವ ಯಾವ ವಿಷಯಗಳನ್ನು ಸೂಚಿಸುತ್ತದೆ? ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು, ಆದರೆ ನೀವಿದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಎಲ್ಲಾ ನೆಗೆಟಿವಿಟಿ ದೂರವಾಗುತ್ತದೆ. 8ನೇ ಭಾವ ಎಂದರೆ ಪ್ರತಿಯೊಂದು ವಿಷಯವನ್ನು ಆಳವಾಗಿ ತಿಳಿಯುವುದು, ಡೀಟೇಲ್ಸ್ಗೆ ಹೋಗುವುದು, ಗಹನ ಅಧ್ಯಯನ ಮತ್ತು ಸಂಶೋಧನೆ, ರಿಸರ್ಚ್. ಯಾವ ವಿಜ್ಞಾನಿಗಳಿದ್ದಾರೋ ಅವರ 8ನೇ ಭಾವ ಬಹಳ ಬಲಿಷ್ಠವಾಗಿರುತ್ತದೆ. ಈ ಭಾವದಲ್ಲಿ ವಿಶೇಷ ಸಂಪರ್ಕವಿದ್ದರೆ ಅವರು ವಿಜ್ಞಾನಿಗಳಾಗುತ್ತಾರೆ. ಇದಷ್ಟೇ ಅಲ್ಲ, 8ನೇ ಭಾವ ಗಹನ ಅಧ್ಯಯನದ ಜೊತೆಗೆ ಷಡ್ಯಂತ್ರ ಅಂದರೆ ಒಳಚಟುವಟಿಕೆಗಳಿಗೂ ಸಂಬಂಧಿಸಿದೆ. ಯಾಕೆಂದರೆ ಡೀಟೇಲ್ ಜ್ಞಾನವಿದ್ದಲ್ಲಿ ಒಳಗೆ ಹೋಗಿ ವಿಚಾರಿಸುವ ಶಕ್ತಿ ಇರುತ್ತದೆ. ಅದೇ ಶಕ್ತಿ ಒಳ್ಳೆಯದಕ್ಕೂ ಬಳಸಬಹುದು, ಕೆಟ್ಟದಕ್ಕೂ ಬಳಸಬಹುದು. ಷಡ್ಯಂತ್ರ ಎಂದರೆ ವಿಷಯದ ಆಳಕ್ಕೆ ಹೋಗಿ ಒಳಗಿಂದ ಯೋಜನೆ ರೂಪಿಸುವುದು. 8ನೇ ಭಾವವನ್ನು ರೋಗಗಳಿಗೂ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಇದು ಮರಣದ ಭಾವ ಕೂಡ ಹೌದು. ಆದರೆ ಮರಣ ಎಂದರೇನು? ಅದು ಸತ್ಯ. ಹಾಗಾಗಿ ಸತ್ಯದ ಹುಡುಕಾಟಕ್ಕೆ ನಮ್ಮನ್ನು ಕರೆದೊಯ್ಯುವ ಭಾವವೇ ಈ 8ನೇ ಭಾವ. ಆದರೆ ಇದೇ 8ನೇ ಭಾವವನ್ನು ಅಪಘಾತಗಳಿಗೂ ಸಂಬಂಧಿಸಿದೆ ಎಂದು ಕೂಡ ಹೇಳಲಾಗುತ್ತದೆ. ಯಾಕೆಂದರೆ ಇದು ದುಷ್ಟಸ್ಥಾನವಾಗಿದೆ. ಆದರೆ ಒಳ್ಳೆಯ ದೃಷ್ಟಿಯಿಂದ ನೋಡಿದರೆ ನಮ್ಮ ಪಿತೃಗಳು, ನಮ್ಮ ವಂಶದ ಆರಂಭ ಎಲ್ಲಿಂದ ಆಯಿತು, ನಮ್ಮ ಪೂರ್ವಜರು ಹೇಗಿದ್ದರು, ಅವರು ಯಾರು, ಎಲ್ಲಿದ್ದಾರೆ, ಈ ಎಲ್ಲಾ ವಿಷಯಗಳು 8ನೇ ಭಾವದಿಂದಲೇ ನೋಡಲಾಗುತ್ತದೆ, ಸರಿಯೇ? ಹಾಗೆ ನಾನು ಹೇಳಿದಂತೆ 8ನೇ ಭಾವ ತುಂಬಾ ಆಳವಾದದ್ದು. ನೀವು ಇದರ ಬಗ್ಗೆ ಎಷ್ಟು ತಿಳಿದುಕೊಳ್ಳುತ್ತೀರೋ ಅಷ್ಟು ಇದು ನಿಮಗೆ ಇನ್ನಷ್ಟು ಒಳಗಿನ ಅರ್ಥವನ್ನು ತೋರಿಸುತ್ತದೆ. ನೀವು ಇನ್ನಷ್ಟು ಆಳಕ್ಕೆ ಹೋಗುತ್ತೀರಾ, ಅಷ್ಟೇ ಇದು ನಿಮ್ಮನ್ನು ಇನ್ನಷ್ಟು ಒಳಗೆ ತೆಗೆದುಕೊಂಡು ಹೋಗುತ್ತದೆ. ಇದಕ್ಕೆ ಅಂತ್ಯವೇ ಇಲ್ಲ.
ಯಾಕೆಂದರೆ ಇದು ಮರಣಕ್ಕೆ ಸಂಬಂಧಿಸಿದೆ. ಮರಣದ ನಂತರ ಏನಾಗುತ್ತದೆ ಎಂಬುದನ್ನು ಯಾರೂ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸರಿಯೇ? ಈಗ ನಿಮ್ಮಲ್ಲಿ ಶನಿ 8ನೇ ಭಾವದಲ್ಲಿದೆ. ಮೊದಲಿಗೆ ಸಿಂಹರಾಶಿಯವರಿಗೆ ನಾನು ಒಂದು ಮಾತು ಹೇಳಬೇಕೆಂದು ಬಯಸುತ್ತೇನೆ. ಕೆಲವರು ಶನಿಯ ದಯ್ಯ ಬಂದಿದೆ ಎಂದರೆ ಅದು ತುಂಬಾ ಕೆಟ್ಟದ್ದು, ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ, ತುಂಬಾ ನೆಗೆಟಿವ್ ಆಗಿರುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ನಾನು ಹೇಳುತ್ತೇನೆ, ನೀವು ಅಂದಿಕೊಳ್ಳುತ್ತಿರುವುದು ಸಂಪೂರ್ಣ ತಪ್ಪು. ಈ ಶನಿಯ ದಯ್ಯ ಮೊದಲು ನಿಮಗೆ ತಯಾರಿ ಮಾಡುತ್ತದೆ. ಈ 2.5 ವರ್ಷಗಳು ನಿಮ್ಮನ್ನು ಜೀವನದ ಪ್ರತಿಯೊಂದು ಅಂಶದಲ್ಲಿ ಸಿದ್ಧ ಮಾಡುತ್ತದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಇದು ನಿಮ್ಮಿಂದ ಕಠಿಣ ಪರಿಶ್ರಮ ಮಾಡಿಸುತ್ತದೆ, ಇದು ಸತ್ಯ. ಆದರೆ ಅದೇ ತಯಾರಿಯ ಭಾಗವಲ್ಲವೇ? ಶನಿ ಎಂದರೇನು? ಅದು ಕರ್ಮದ ಕಾರಕ. ಕರ್ಮದ ಪ್ರತಿನಿಧಿ ಶನಿಗೆ ನೀಡಲಾಗಿದೆ. ಹಾಗಾದರೆ ಕರ್ಮದ ಗ್ರಹ ಯಾವಾಗಲೂ ಕೆಟ್ಟದ್ದಾಗಲು ಸಾಧ್ಯವೇ? 1% ಕೂಡ ಕೆಟ್ಟದ್ದಾಗುವುದಿಲ್ಲ. ಯಾಕೆಂದರೆ ಶನಿ ಬಂದಾಗ ಅದು ನಿಮ್ಮಿಂದ ಕರ್ಮ ಮಾಡಿಸುತ್ತದೆ. ನೀವು ಯಾವ ಕ್ಷೇತ್ರದಲ್ಲಿದ್ದರೂ, ಯಾವ ವಯಸ್ಸಿನಲ್ಲಿದ್ದರೂ ಅದು ನಿಮಗೆ ಸತ್ಯವನ್ನು ತೋರಿಸುತ್ತದೆ. ನಿಮ್ಮ ಜೊತೆ ಇರುವವರು ತಪ್ಪಾದರೆ ನಿಮಗೆ ಖಂಡಿತವಾಗಿ ಗೊತ್ತಾಗುತ್ತದೆ ಅವರು ತಪ್ಪು ಎಂದು. ಅವರು ಸರಿಯಾದರೆ ಅದು ನಿಮಗೆ ಸ್ಪಷ್ಟವಾಗುತ್ತದೆ. ನೀವು ಏನು ಮಾಡುತ್ತಿದ್ದೀರೋ ಅದರಲ್ಲಿ ನೀವು ಸರಿಯಾಗಿದ್ದೀರೋ ಅಥವಾ ತಪ್ಪಾಗಿದ್ದೀರೋ ಎಂಬುದು ನಿಮಗೆ ತಿಳಿಯುತ್ತದೆ. ನೀವು ಅದನ್ನು ಬಿಡಬೇಕಾ ಅಥವಾ ಹಿಡಿದುಕೊಳ್ಳಬೇಕಾ ಎಂಬುದು ಕೂಡ ಸ್ಪಷ್ಟವಾಗುತ್ತದೆ. ಈಗ ನೀವು ನನಗೆ ಹೇಳಿ, ಈ ಶನಿಯ ದಯ್ಯ ಸಮಯದಲ್ಲಿ ಇತ್ತೀಚೆಗೆ ನಿಮಗೆ ಕೆಲವು ಸತ್ಯಗಳು ಗೊತ್ತಾಗಲಿಲ್ಲವೇ? ನೀವು ಯಾವ ಸಂಬಂಧದಲ್ಲಿದ್ದೀರೋ ಅದು ಸರಿಯೇ ಅಥವಾ ತಪ್ಪು ಎಂಬುದು ನಿಮಗೆ ತಿಳಿಯಲಿಲ್ಲವೇ? ಅಥವಾ ನೀವು ಓದುತ್ತಿದ್ದರೆ ನೀವು ಯಾವ ವಿಷಯಕ್ಕೆ ಹೆಚ್ಚು ಗಮನ ಕೊಡಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಲಿಲ್ಲವೇ? ಸರಿಯೇ? ಅಥವಾ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇದ್ದಾಗ ಕೂಡ ಕೆಲವು ಸತ್ಯಗಳು ನಿಮ್ಮ ಮುಂದೆ ಬಂದಿಲ್ಲವೇ? ನಿಮ್ಮ ಮುಂದೆ ಸತ್ಯ ಈಗಾಲೇ ಬಯಲಾಗಿದೆ. ಯಾರು ನಿಮ್ಮನ್ನು ನಿಜವಾಗಿಯೂ ಸಹಾಯ ಮಾಡಬಹುದು ಎಂಬುದು ಈಗ ಸ್ಪಷ್ಟವಾಗುತ್ತದೆ, ವಿಶೇಷವಾಗಿ ಈ ಶನಿಯ ದಯ್ಯ ಸಮಯದಲ್ಲಿ. ಇನ್ನು ನೋಡಿ, ಶನಿಯ ದೃಷ್ಟಿ ನಿಮ್ಮ 10ನೇ ಭಾವದ ಮೇಲೆ, ನಿಮ್ಮ 2ನೇ ಭಾವದ ಮೇಲೆಯೂ ಮತ್ತು ನಿಮ್ಮ 5ಮ ಭಾವದ ಮೇಲೆಯೂ ಇದೆ. ಈಗ ಇದರ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ನಿಮಗೆ ಸರಳವಾಗಿ ವಿವರಿಸುತ್ತೇನೆ. ಪಾಸಿಟಿವ್ ಅಂಶ ಏನೆಂದರೆ, ಸಿಂಹರಾಶಿಯವರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಬಹಳ ಉತ್ತಮವಾಗಿದೆ. ಖಂಡಿತವಾಗಿಯೂ ಇದು ನಿಮಗೆ ಬೆಸ್ಟ್ ಸಮಯ. ಯಾಕೆಂದರೆ ಗುರುವಿನ ದೃಷ್ಟಿಯು ನಿಮ್ಮ 5ಮ ಭಾವದ ಮೇಲಿದೆ, ಜೊತೆಗೆ ಶನಿಯ ದೃಷ್ಟಿಯೂ ಇದೆ. ಮತ್ತಷ್ಟು ಮುಖ್ಯವಾಗಿ ಗುರು ಜೂನ್ ತಿಂಗಳಿನಲ್ಲಿ ನಿಮ್ಮ 12ನೇ ಭಾವಕ್ಕೆ ಪ್ರವೇಶಿಸುತ್ತಾನೆ. ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ಗೆ ಇದು ಒಳ್ಳೆಯ ಸಮಯವಾಗುತ್ತದೆ. ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ, ಈ ದಯ್ಯ ಸಮಯದಲ್ಲಿ ನೀವು ದೂರದ ಕಡೆಗೆ ಹೋಗಿ ಓದುವ ಅವಕಾಶಗಳು ಬರುತ್ತವೆ. ಉದಾಹರಣೆಗೆ, ನೀವು ದೆಹಲಿಯಲ್ಲಿದ್ದು ಮುಂಬೈಗೆ ಹೋಗುವ ಯೋಚನೆ ಮಾಡುತ್ತಿದ್ದೀರಾ, ಅಥವಾ ಮುಂಬೈನಿಂದ ಕೋಲ್ಕತ್ತಾ ಅಥವಾ ಬೇರೆ ನಗರಗಳಿಗೆ ಹೋಗಲು ಯೋಚನೆ ಮಾಡುತ್ತಿದ್ದೀರಾ? ಖಂಡಿತವಾಗಿಯೂ ಇಂತಹ ಅವಕಾಶಗಳು ನಿಮಗೆ ಸಿಗಬಹುದು. ಇದಕ್ಕೆ ಜೊತೆಗೆ ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಅದಕ್ಕೂ ಉತ್ತಮ ಯೋಗಗಳು ರೂಪುಗೊಳ್ಳುತ್ತವೆ. ಶನಿಯ ದಯ್ಯ ಸಮಯದಲ್ಲಿ ಟ್ರಾವೆಲ್ ಹೆಚ್ಚಾಗುತ್ತದೆ, ವಿಶೇಷವಾಗಿ ಲಾಂಗ್ ಟ್ರಾವೆಲ್. ಇಂತಹ ಪ್ರಯಾಣಗಳಲ್ಲಿ ನೀವು ಹೆಚ್ಚು ನಡೆದು ಹೋಗಬೇಕಾಗಬಹುದು. ನಾನು ಈಗಿನ ಸಮಯದ ಬಗ್ಗೆ ಹೇಳುತ್ತಿದ್ದೇನೆ, ವಿಶೇಷವಾಗಿ 2026ರ ಒಳಗೆ ಮತ್ತು ವಿಶೇಷವಾಗಿ ಅಕ್ಟೋಬರ್ಗಿಂತ ಮೊದಲು. ಖಂಡಿತವಾಗಿಯೂ ನೀವು ನಂತರ ಬಂದು ಕಮೆಂಟ್ ಮಾಡುತ್ತೀರಿ. ಯಾಕೆಂದರೆ ನೀವು ಗಮನಿಸುತ್ತೀರಿ, ನಿಮ್ಮ ಜೀವನದಲ್ಲಿ ಟ್ರಾವೆಲ್ ಹೆಚ್ಚಾಗುತ್ತದೆ ಮತ್ತು ಆ ಪ್ರಯಾಣಗಳಲ್ಲಿ ನಿಮಗೆ ಕೆಲವು ಬಹಳ ಪಾಸಿಟಿವ್ ಅನುಭವಗಳು ಸಿಗುತ್ತವೆ. ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ, ಸರಿಯೇ? ಸಂತಾನ ವಿಷಯದಲ್ಲಿ ಉತ್ತಮ ಫಲ, ಫ್ಯಾಮಿಲಿ ಪ್ಲಾನಿಂಗ್ಗೆ ಒಳ್ಳೆಯ ಸಮಯ, ಫೈನಾನ್ಷಿಯಲ್ ಗ್ರೋತ್ ಸಾಧ್ಯತೆ, ಕರಿಯರ್ ಚೇಂಜ್ ಅಥವಾ ಟ್ರಾನ್ಸ್ಫರ್ ಅವಕಾಶ. ನೆಗೆಟಿವ್ ಅಂಶಗಳು ಮತ್ತು ಜಾಗ್ರತೆಗಳು. ಈಗ ಶನಿಯ ದೃಷ್ಟಿ ನಿಮ್ಮ 5ಮ ಭಾವ ಮತ್ತು 2ನೇ ಭಾವದ ಮೇಲೆಯೂ ಇದೆ. ಹೌದು, ಕೆಲವು ನೆಗೆಟಿವ್ ವಿಷಯಗಳಿವೆ. ನೆಗೆಟಿವ್ ಅಂದರೆ ಏನು ಎಂದರೆ, ಯೋಚನೆ ಮಾಡದೆ ನೀವು ಕೆಲವು ಮಾತುಗಳು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಅದರಿಂದ ನಿಮ್ಮ ಲವ್ ಲೈಫ್ನಲ್ಲಿ ಸಮಸ್ಯೆಗಳು ಬರಬಹುದು. ಆದರೆ ಇಲ್ಲಿ 2 ಮುಖ್ಯ ಫ್ಯಾಕ್ಟರ್ಗಳಿವೆ. ಯಾರ ಜನ್ಮಕುಂಡಲಿಯಲ್ಲಿ ಶನಿ ಉತ್ತಮ ಸ್ಥಿತಿಯಲ್ಲಿರುತ್ತಾರೋ ಅವರಿಗೆ ಫೈನಾನ್ಸ್ನಲ್ಲಿ ಬೆಳವಣಿಗೆಯಾಗುತ್ತದೆ, ಅವರ ಕರಿಯರ್ನಲ್ಲಿ ಬದಲಾವಣೆಗಳು ಬರುತ್ತದೆ, ಅವರಿಗೆ ಯಾವುದೋ ಒಂದು ಹೊಸ ದಾರಿ ಸಿಗುತ್ತದೆ. ಅಲ್ಲಿ ಅವರು ಹಳೆಯ ದಾರಿಯನ್ನು ಬಿಟ್ಟು ಹೊಸ ದಾರಿಯಲ್ಲಿ ಹೋಗುತ್ತಾರೆ ಮತ್ತು ಆ ದಾರಿ ಅವರಿಗೆ ತುಂಬಾ ಲಾಭಕರವಾಗುತ್ತದೆ. ಈಗ ಶನಿ ಉತ್ತಮರಾಗಿದ್ದಾರೆ ಎಂದು ಹೇಗೆ ತಿಳಿದುಕೊಳ್ಳುವುದು? ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿ ಸ್ವರಾಶಿಯಲ್ಲಿದ್ದರೆ, ಅಂದರೆ ತನ್ನದೇ ರಾಶಿಯಲ್ಲಿದ್ದರೆ, ಮಕರ ಮತ್ತು ಕುಂಭರಾಶಿಯ ಶನಿ ಅಥವಾ ಉಚ್ಚ ಸ್ಥಿತಿಯಲ್ಲಿರುವ ತುಲಾರಾಶಿಯ ಶನಿ ಇದ್ದರೆ ನಿಮ್ಮ ಶನಿ ತುಂಬಾ ಉತ್ತಮ ಎಂದು ಹೇಳಬಹುದು. ಅಥವಾ ಶನಿ ಮಿತ್ರ ರಾಶಿಯಲ್ಲಿದ್ದರೂ, ಕೇಂದ್ರ ಅಥವಾ ತ್ರಿಕೋಣ ಭಾವಗಳಲ್ಲಿದ್ದರೂ ಅದು ಬಹಳ ಉತ್ತಮ ಫಲ ನೀಡುತ್ತದೆ.
ಆದರೆ ನಿಮ್ಮ ಕುಂಡಲಿಯಲ್ಲಿ ಶನಿ ದುರ್ಬಲವಾಗಿದ್ದರೆ, ಮೇಷರಾಶಿಯಲ್ಲಿದ್ದರೆ, ನೀಚ ಸ್ಥಿತಿ, ಶತ್ರು ರಾಶಿಯಲ್ಲಿದ್ದರೆ ಅಥವಾ 6, 8, 12ನೇ ಭಾವಗಳಲ್ಲಿದ್ದರೆ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು. ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು? ಸ್ಟಮಕ್ ಸಂಬಂಧಿತ ಸಮಸ್ಯೆಗಳು, ಹೊಟ್ಟೆಯಲ್ಲಿ ಇನ್ಫೆಕ್ಷನ್, ಗಂಟಲಿನಲ್ಲಿ ತೊಂದರೆ, ಗಲಸಿನ ಸಮಸ್ಯೆಗಳು ಅಥವಾ ಡೆಂಟಲ್ ಸಮಸ್ಯೆಗಳು. ನೀವು ಹಲ್ಲು ತೊಳಗುವಾಗ ರಕ್ತ ಬರುತ್ತಿದೆಯಾ ಅಥವಾ ಹಲ್ಲುಗಳಲ್ಲಿ ಹೆಚ್ಚು ಸೆನ್ಸಿಟಿವಿಟಿ ಇದೆಯಾ? ಹಾಗಿದ್ದರೆ ನೀವು ಡೆಂಟಲ್ ಡಾಕ್ಟರ್ ಹತ್ತಿರ ಹೋಗಬೇಕಾಗಬಹುದು. ಇಂತಹ ಲಕ್ಷಣಗಳು ಕಾಣಿಸುತ್ತಿದ್ದರೆ ನಿಮ್ಮ ಕುಂಡಲಿಯಲ್ಲಿ ಶನಿ ಸ್ವಲ್ಪ ದುರ್ಬಲವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ಇನ್ನೇನಾಗಬಹುದು ಎಂದರೆ, ನಾನು ಹೇಳಿದಂತೆ ಸ್ಟಮಕ್ ಸಮಸ್ಯೆಗಳು. ನೀವು ಹೊರಗೆ ಟ್ರಾವೆಲ್ಗೆ ಹೋದಾಗ ನಿಮ್ಮ ಹೊಟ್ಟೆ ಕೆಡಬಹುದು. ಇದನ್ನು ಗಮನಿಸಬಹುದು. ಇದರ ಜೊತೆ ನೀವು ಹೀಗೆ ಅರ್ಥ ಮಾಡಿಕೊಳ್ಳಬಹುದು, ನಿಮ್ಮ ಕುಂಡಲಿಯಲ್ಲಿ ಶನಿ ಹೇಗಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತಿದೆ.